ಒಬ್ಬ ಮನೋವೈದ್ಯ ನಾಜಿ ಕಾನ್ಸಂಟ್ರೇಷನ್ ಕ್ಯಾಂಪ್ಗಳ ಆ ನರಕದಿಂದ ಪಾರಾಗಿ ಬರ್ತಾರೆ. ಅವರ ಇಡೀ ಕುಟುಂಬ ನಾಶವಾಗಿದೆ. ಅವರ ಎಲ್ಲಾ ಸಂಶೋಧನಾ ಬರಹಗಳನ್ನ ಕಸಿದುಕೊಳ್ಳಲಾಗಿದೆ. ಆದ್ರೂ ಅಲ್ಲಿಂದ ಬಂದ ಕೆಲವೇ ತಿಂಗಳುಗಳಲ್ಲಿ ಕೇವಲ 9 ದಿನಗಳಲ್ಲಿ ಒಂದು ಪುಸ್ತಕ ಬರೀತಾರೆ. ಕೇವಲ 9 ದಿನಗಳಲ್ಲಿ? ಹೌದು. ಆ ಪುಸ್ತಕ ಮ್ಯಾನ್ ಸರ್ಚ್ ಫಾರ್ ಮೀನಿಂಗ್ ಇಂದು 1 ಕೋಟಿ ಪ್ರತಿಗಳಿಗಿಂತ ಹೆಚ್ಚು ಮಾರಾಟವಾಗಿ ಜಗತ್ತಿನಾದ್ಯಂತ ಲಕ್ಷಾಂತರ ಜನರ ಬದುಕನ್ನೇ ಬದಲಿಸಿದೆ. ಆ ವ್ಯಕ್ತಿಯೇ ವಿಕ್ಟರ್ ಫ್ರಾಂಕಲ್. ಅವರ ಪುಸ್ತಕ ಅಂದ್ರೆ ಅದು ಕೇವಲ ಅವರ ಅನುಭವದ ಕಥೆಯಲ್ಲ, ಅದು ಆ ನರಕದಿಂದ ಹುಟ್ಟಿದ ಒಂದು ಆಳವಾದ ಜೀವನ ದರ್ಶನ. ನಿಜ. ಇಂದು ನಾವು ನಮ್ಮ ಕೈಲಿರುವ ಮೂಲಗಳಿಂದ ಅಂದ್ರೆ ಕೆಲವು ವಿಮರ್ಶೆಗಳು, ಶೈಕ್ಷಣಿಕ ಲೇಖನಗಳು ಮತ್ತೆ ಆನ್ಲೈನ್ ಚರ್ಚೆಗಳಿಂದ ಫ್ರಾಂಕಲ್ ಅವರ ಚಿಂತನೆಗಳ ಆಳಕ್ಕಿಳಿದು ಅವರು ಸ್ಥಾಪಿಸಿದ ಲೋಗೋಥೆರಪಿಯನ್ನ ಅರ್ಥ ಮಾಡ್ಕೊಳ್ಳೋಣ. ಖಂಡಿತ. ಈ ಪುಸ್ತಕ ಒಂದು ಮೂಲಭೂತ ಪ್ರಶ್ನೆಯನ್ನ ಕೇಳುತ್ತೆ. ಒಂದು ಕಾನ್ಸಂಟ್ರೇಷನ್ ಕ್ಯಾಂಪ್ನ ದೈನಂದಿನ ಜೀವನವು ಒಬ್ಬ ಸಾಮಾನ್ಯ ಕೈದಿಯ ಮನಸ್ಸಿನ ಮೇಲೆ ಏನು ಪರಿಣಾಮ ಬೀರಿತು? ಹೌದು. ಈ ಪ್ರಶ್ನೆಯನ್ನ ದಿಕ್ಸೂಚಿಯಾಗಿ ಇಟ್ಟುಕೊಂಡು ಫ್ರಾಂಕಲ್ ಅವರ ಜಗತ್ತನ್ನು ಪ್ರವೇಶಿಸೋಣ. ಖಂಡಿತ. ನನಗೆ ಈ ಪುಸ್ತಕವನ್ನು ಓದುವಾಗ ನನ್ನನ್ನು ಹೆಚ್ಚು ಕಾಡಿದ್ದು ಅಂದ್ರೆ ಆ ಮೊದಲ ಭಾಗ. ಅಲ್ಲಿನ ಭಯಾನಕತೆಯನ್ನ ಫ್ರಾಂಕಲ್ ಎಷ್ಟು ನಿರ್ಲಿಪ್ತವಾಗಿ ಒಬ್ಬ ವೈದ್ಯನ ಹಾಗೆ ವಿವರಿಸ್ತಾರೆ ಅಂದರೆ ಕರೆಕ್ಟ್. ಅದು ನಮ್ಮನ್ನು ಇನ್ನಷ್ಟು ಆಘಾತಕ್ಕೆ ದೂಡುತ್ತೆ. ಅವರು ಹೇಳೋ ಪ್ರಕಾರ ಕೈದಿಗರು 3 ಮಾನಸಿಕ ಹಂತಗಳ ಮೂಲಕ ಹಾದುಹೋಗ್ತಿದ್ದರು. ಮೊದಲು ಕ್ಯಾಂಪಿಗೆ ಬಂದಾಗ ಆಘಾತ. ಹೌದು, ಅಡ್ಮಿಷನ್ ಶಾಕ್ ಅಂತ ಹೇಳ್ತಾರಲ್ಲ ಹಾಗೆ. ನಂತರ ದಿನಗಳು ಕಳೆದಂತೆ ಒಂದು ರೀತಿಯ ನಿರಾಸಕ್ತಿ ಅಥವಾ ಭಾವನಾತ್ಮಕ ಸಾವು. ಓಹೋ. ತಮ್ಮ ಸುತ್ತ ನಡೆಯುವ ಘೋರ ಘಟನೆಗಳಿಗೆ ಅವರು ಸ್ಪಂದಿಸುವುದನ್ನೇ ನಿಲ್ಲಿಸ್ಬಿಡ್ತಿದ್ರು. ಇದೊಂದು ರಕ್ಷಣಾತ್ಮಕ ಕವಚದ ಹಾಗೆ. ಮತ್ತು 3ನೇದು ಬಿಡುಗಡೆಯಾದ ನಂತರ. ಎಲ್ಲರೂ ಅಂದ್ಕೊಂಡ ಹಾಗೆ ಅದು ಕೇವಲ ಸಂತೋಷದ ಕ್ಷಣವಾಗಿರಲಿಲ್ಲ. ಅದೊಂಥರ ಅಪವ್ಯಕ್ತಿತ್ವ, ಅಂದ್ರೆ ಡಿಪರ್ಸನೈಸೇಷನ್. ಎಲ್ಲವೂ ಕನಸಿನ ಹಾಗೆ ಅವಾಸ್ತವಿಕವಾಗಿ ಕಾಣ್ತಿತ್ತು. ಇಲ್ಲಿಯೇ ಫ್ರಾಂಕಲ್ ಅವರ ಅತ್ಯಂತ ಪ್ರಮುಖವಾದ ಒಂದು ವೀಕ್ಷಣೆ ಬರುತ್ತೆ. ಆ ಭಯಾನಕ ಪರಿಸ್ಥಿತಿಯಲ್ಲಿ ಯಾರು ಬದುಕುಳಿದರು? ದೈಹಿಕವಾಗಿ ಗಟ್ಟಿಯಾಗಿದ್ದವರು ಮಾತ್ರ? ಇಲ್ಲ. ಅದೇ ಆಶ್ಚರ್ಯಕರವಾದ ಸಂಗತಿ. ಫ್ರಾಂಕಲ್ ಗಮನಿಸಿದ್ದು ದೈಹಿಕವಾಗಿ ದುರ್ಬಲರಾಗಿದ್ರು, ಮಾನಸಿಕವಾಗಿ ಒಂದು ಗುರಿಯನ್ನು ಇಟ್ಕೊಂಡಿದ್ದವರು. ಒಂದು ಗುರಿ? ಹೌದು. ಅವರು ಬದುಕುಳಿಯುವ ಸಾಧ್ಯತೆ ಹೆಚ್ಚಿತ್ತು. ಭವಿಷ್ಯದಲ್ಲಿ ಅವರಿಗಾಗಿ ಕಾಯ್ತಿರುವ ಒಬ್ಬ ಪ್ರೀತಿಪಾತ್ರ ವ್ಯಕ್ತಿ ಅಥವಾ ಅವರು ಪೂರ್ಣಗೊಳಿಸಬೇಕಾದ ಒಂದು ಕೆಲಸ, ಹೀಗೆ ಬದುಕಲು ಒಂದು ಕಾರಣ ಇದ್ದವರು ಆ ಎಲ್ಲಾ ಕಷ್ಟಗಳನ್ನ ಸಹಿಸಿಕೊಳ್ತಿದ್ರು. ಇದು ನೀಶೆ ಮಾತನ್ನು ನೆನಪಿಸುತ್ತೆ. ನಿಖರವಾಗಿ. ಫ್ರೆಡ್ರಿಕ್ ನೀಶೆಯ ಪ್ರಸಿದ್ಧ ಮಾತು, ಬದುಕಲು ಏಕೆ ಎಂಬ ಕಾರಣವಿದ್ದವನು ಯಾವುದೇ ಹೇಗೆಯನ್ನು ಸಹಿಸಿಕೊಳ್ಳಬಲ್ಲ. ಆದ್ರೆ ಇದು ಕೇಳೋಕೆ ಸ್ವಲ್ಪ ಸರಳೀಕರಿಸಿದ ಹಾಗೆ ಅನ್ಸಲ್ವಾ? ಅಂದ್ರೆ ಕೇವಲ ಒಂದು ಗುರಿ ಇದ್ರೆ ಸಾಕಾಗಿತ್ತಾ? ದೈಹಿಕ ಶಕ್ತಿ, ಅದೃಷ್ಟ ಇವೆಲ್ಲಕ್ಕೂ ಪಾತ್ರವಿರ್ಲಿಲ್ವೇ? ಒಂದೇ ರೀತಿಯ ಪರಿಸ್ಥಿತಿಯಲ್ಲಿದ್ದ 2 ಕೈದಿಗಳಲ್ಲಿ ಒಬ್ಬ ಭರವಸೆ ಕಳೆದುಕೊಂಡು ಕುಸಿದು ಬೀಳ್ತಿದ್ದ. ಇನ್ನೊಬ್ಬ ಅದೇ ಪರಿಸ್ಥಿತಿಯಲ್ಲಿ ಬದುಕುವ ಇಚ್ಛಾಶಕ್ತಿ ತೋರಿಸ್ತಿದ್ದ. ಫ್ರಾಂಕಲ್ ಒಂದು ಘಟನೆಯನ್ನು ವಿವರಿಸ್ತಾರೆ. ಒಬ್ಬ ಕೈದಿ ತನಗೆ ಡಿಸೆಂಬರ್ 30ರಂದು ಯುದ್ಧ ಮುಗಿದು ಬಿಡುಗಡೆಯಾಗುತ್ತೆ ಅಂತ ಕನಸ್ಕಂಡಿದ್ದ. ಆ ದಿನ ಹತ್ರ ಬಂದ ಹಾಲೆಲ್ಲ ಅವನು ತುಂಬಾನೇ ಉತ್ಸಾಹದಿಂದಿದ್ದ. ಆದ್ರೆ ಆ ದಿನ ಬಂತು, ಏನೂ ಆಗ್ಲಿಲ್ಲ. ಮರುದಿನ ಡಿಸೆಂಬರ್ 31ರಂದು ಅವನು ತೀವ್ರ ಜ್ವರದಿಂದ ಸಾವನ್ನಪ್ಪಿದ. ಅಯ್ಯೋ. ಅವನ ದೇಹ ಅದು ಭರವಸೆಯನ್ನೇ ಕೈಬಿಟ್ಟಿತ್ತು. ಅಂದ್ರೆ ಮಾನಸಿಕ ಸ್ಥೈರ್ಯಕ್ಕೂ ದೇಹದ ರೋಗ ನಿರೋಧಕ ಶಕ್ತಿಗೂ ನೇರವಾದ ಸಂಬಂಧವಿತ್ತು. ಅಂದ್ರೆ ಮನಸ್ಸಿನ ಶಕ್ತಿ ದೇಹವನ್ನ ಕಾಪಾಡಬಲ್ಲದು ಅಥವಾ ನಾಶ ಮಾಡಬಲ್ಲದು. ಈ ಅನುಭವಗಳಿಂದಲೇ ಲೋಗೋಥೆರಪಿ ಹುಟ್ಟುಕೊಂಡಿದ್ದು ಅಲ್ವಾ? ಹೌದು. ಲೋಗೋಥೆರಪಿಯನ್ನ 3ನೆಯ ವಿಯನ್ನೀಸ್ ಸ್ಕೂಲ್ ಆಫ್ ಸೈಕೋಥೆರಪಿ ಅಂತ ಕರೀತಾರೆ. 3ನೇದು? ಹೌದು. ಮೊದಲನೇದು ಫ್ರಾಯ್ಡ್ ಅವರ ಸೈಕೋ ಅನಾಲಿಸಿಸ್. ಅದು ಸುಖದ ಬಯಕೆಯನ್ನ ಅಂದ್ರೆ ವಿಲ್ ಟು ಪ್ಲೆಷರ್ ಮುಖ್ಯ ಪ್ರೇರಣೆ ಎನ್ನುತ್ತೆ. ಸರಿ. 2ನೇದು ಆಲ್ಫ್ರೆಡ್ ಆಡ್ಲರ್ ಅವರ ಇಂಡಿವಿಜುವಲ್ ಸೈಕಾಲಜಿ. ಅದು ಅಧಿಕಾರದ ಬಯಕೆಯನ್ನ ವಿಲ್ ಟು ಪವರ್ ಮುಖ್ಯ ಎನ್ನುತ್ತೆ. ಆದರೆ ಫ್ರಾಂಕೆಲ್ ಅವರ ವಾದವೇ ಬೇರೆ. ಅವರ ಪ್ರಕಾರ ಮಾನವನ ಅತ್ಯಂತ ಮೂಲಭೂತ ಪ್ರೇರಣೆ ಅರ್ಥದ ಬಯಕೆ, ವಿಲ್ ಟು ಮೀನಿಂಗ್. ಲೋಗೋಸ್ ಅಂದ್ರೆ ಗ್ರೀಕ್ನಲ್ಲಿ ಅರ್ಥ ಅಂತ. ಹಾಗಾದ್ರೆ ಈ ಅರ್ಥವನ್ನ ಹುಡುಕುವುದೇ ನಮ್ಮೆಲ್ಲರ ಚಾಲನಾ ಶಕ್ತಿ. ನಿಖರವಾಗಿ. ಫ್ರಾಂಕಲ್ ಮನುಷ್ಯನ ಅಸ್ತಿತ್ವವನ್ನ 3 ಆಯಾಮಗಳಲ್ಲಿ ನೋಡ್ತಾರೆ. ದೈಹಿಕ ಅಂದ್ರೆ ಸೊಮ್ಯಾಟಿಕ್, ಮಾನಸಿಕ ಅಂದ್ರೆ ಸೈಕಿಕ್ ಮತ್ತು ಆಧ್ಯಾತ್ಮಿಕ. ಹೌದು, ಆಧ್ಯಾತ್ಮಿಕ ಅಥವಾ ನೋಯೆಟಿಕ್.
ಈ ಮೂರನೇ ಆಯಾಮ ಅಂದ್ರೆ ನೋಯಟಿಕ್ ಡೈಮೆನ್ಷನ್ ಇದೆಯಲ್ಲ, ಅದು ಮನುಷ್ಯನ ಆರೋಗ್ಯಕರ ತಿರುಳು, ಆ ಹೆಲ್ತಿ ಕೋರ್ ಅಂತ ಹೇಳ್ತಾರೆ. ಆರೋಗ್ಯಕರ ತಿರುಳು. ಹೌದು, ಅದು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಅನಾರೋಗ್ಯಕ್ಕೆ ಒಳಗಾಗುವುದಿಲ್ಲ. ಇದೇ ಮಾನವ ಚೈತನ್ಯದ ಪ್ರತಿರೋಧಕ ಶಕ್ತಿಯ ಡಿಫೈಯಂಟ್ ಪವರ್ ಆಫ್ ದಿ ಹ್ಯೂಮನ್ ಸ್ಪಿರಿಟ್ ಅಂತೀವಲ್ಲ, ಅದರ ಮೂಲ. ಹಾಗಾದ್ರೆ ಇದು ನಮ್ಮ ಮನಸ್ಸಿಗಿಂತಲೂ ಆಳವಾದ ಒಂದು ಭಾಗ ಅಲ್ವಾ? ನಮ್ಮನ್ನು ಎಷ್ಟೇ ಕಷ್ಟಗಳು ಬಾಧಿಸಿದ್ರೂ ಮುರಿಯಲಾಗದ ಒಂದು ಆಂತರಿಕ ಶಕ್ತಿ ಇದ್ದ ಹಾಗೆ. ಹೌದು, ಮತ್ತು ಇದೇ ಶಕ್ತಿ ನಮಗೆ ಅಂತಿಮ ಸ್ವಾತಂತ್ರ್ಯವನ್ನ ನೀಡುತ್ತೆ. ನಮ್ಮ ಸುತ್ತಲಿನ ಪರಿಸ್ಥಿತಿ ನಮ್ಮ ನಿಯಂತ್ರಣದಲ್ಲಿ ಇಲ್ಲದೇ ಇರಬಹುದು, ಆದ್ರೆ ಅದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ಎಂಬ ಆಯ್ಕೆ ಯಾವಾಗ್ಲೂ ನಮ್ಮ ಕೈಲಿರುತ್ತೆ. ಎಕ್ಸಾಕ್ಟ್ಲಿ. ಇಲ್ಲಿ ಫ್ರಾಂಕಲ್ ಅವರ ಒಂದು ಅತ್ಯಂತ ಪ್ರಸಿದ್ಧ ಮಾತು ನೆನಪಾಗುತ್ತೆ. ಮನುಷ್ಯನಿಂದ ಎಲ್ಲವನ್ನೂ ಕಸಿದುಕೊಳ್ಳಬಹುದು, ಆದರೆ ಒಂದನ್ನು ಬಿಟ್ಟು. ಯಾವುದೇ ಪರಿಸ್ಥಿತಿಯಲ್ಲಿ ತನ್ನ ಮನೋಭಾವವನ್ನ ಆರಿಸಿಕೊಳ್ಳುವ, ತನ್ನದೇ ಆದ ದಾರಿಯನ್ನು ಆರಿಸಿಕೊಳ್ಳುವ ಮಾನವನ ಕೊನೆಯ ಸ್ವಾತಂತ್ರ್ಯ. ಇದು ಕೇವಲ ಒಂದು ತಾತ್ವಿಕ ಹೇಳಿಕೆ ಅಲ್ಲ, ಅವರದ್ನ ಬದುಕಿ ತೋರಿಸಿದ್ರು. ಖಂಡಿತ. ಈ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾದಾಗ, ಅಂದ್ರೆ ಒಬ್ಬ ವ್ಯಕ್ತಿಗೆ ತನ್ನ ಜೀವನದಲ್ಲಿ ಅರ್ಥವೇ ಇಲ್ಲ ಅಂತ ಅನಿಸಿದಾಗ, ಫ್ರಾಂಕಲ್ ಅದನ್ನ ಅಸ್ತಿತ್ವದ ಹತಾಶೆ, ಎಕ್ಸಿಸ್ಟೆನ್ಷಿಯಲ್ ಫ್ರಸ್ಟ್ರೇಷನ್ ಅಂತ ಕರೀತಾರೆ. ಇದು ಮುಂದುವರೆದ್ರೆ ಅಸ್ತಿತ್ವದ ನಿರ್ವಾತಕ್ಕೆ, ಅಂದ್ರೆ ಎಕ್ಸಿಸ್ಟೆನ್ಷಿಯಲ್ ವ್ಯಾಕ್ಯೂಮ್ಗೆ ಕಾರಣವಾಗುತ್ತೆ. ಅಸ್ತಿತ್ವದ ನಿರ್ವಾತ ಅಂದ್ರೆ ಜೀವನದಲ್ಲಿ ಒಂದು ದೊಡ್ಡ ಖಾಲಿ ಜಾಗ ಉಂಟಾದ ಹಾಗೆ. ನಾವು ಗಂಟೆಗಟ್ಲೆ ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡೋದು, ಅಥವಾ ವೀಕೆಂಡ್ ಬಂದ ತಕ್ಷಣ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಬೋರ್ ಆಗೋದು, ಇದೆಲ್ಲ ಫ್ರಾಂಕಲ್ ಹೇಳೋ ಅಸ್ತಿತ್ವದ ನಿರ್ವಾತದ ಇಂದಿನ ರೂಪ ಇರಬಹುದಾ? ಖಂಡಿತ ಇರ್ಬೋದು. ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಅರ್ಥ ಇಲ್ಲದಿದ್ದಾಗ ಈ ಸಣ್ಣ ಪುಟ್ಟ ವಿಷಯಗಳಿಂದ ಆ ಖಾಲಿ ಜಾಗವನ್ನು ತುಂಬಲು ನಾವು ಪ್ರಯತ್ನಿಸ್ತಿದ್ದೇವಾ? ಬಹಳ ಚೆನ್ನಾಗಿ ಹೇಳಿದ್ರಿ. ಅದೇ ಫ್ರಾಂಕಲ್ ಅವರ ವಾದ. ಈ ನಿರ್ವಾತವೇ ಬೇಸರ, ಖಿನ್ನತೆ, ಚಟ, ಆಕ್ರಮಣಶೀಲತೆ, ಈ ಥರದ ಆಧುನಿಕ ಸಮಸ್ಯೆಗಳ ಮೂಲ. ಜನರು ಈ ಖಾಲಿತನವನ್ನ ಅಧಿಕಾರದಿಂದ, ಸುಖದಿಂದ ಅಥವಾ ವಸ್ತುಗಳಿಂದ ತುಂಬಲು ವಿಫಲ ಪ್ರಯತ್ನ ಮಾಡ್ತಾರೆ. ಹಾಗಾದ್ರೆ ಉತ್ತರ ಏನು? ಫ್ರಾಂಕಲ್ ಪ್ರಕಾರ ಈ ಸಮಸ್ಯೆಗೆ ಉತ್ತರ ಅಂದ್ರೆ ಆ ನಿರ್ವಾತವನ್ನು ತುಂಬೋದು ಅರ್ಥದಿಂದ ಮಾತ್ರ ಸಾಧ್ಯ. ಹಾಗಾದ್ರೆ ಆ ಅರ್ಥವನ್ನು ಕಂಡುಕೊಳ್ಳೋದು ಹೇಗೆ? ಇದು $1 ಮಿಲಿಯನ್ ಪ್ರಶ್ನೆ. ಹೌದು, ಫ್ರಾಂಕಲ್ ಇದಕ್ಕಾಗಿ 3 ದಾರಿಗಳನ್ನು ಸೂಚಿಸ್ತಾರೆ. ಮೊದಲನೇದು ಸೃಜನಾತ್ಮಕ ಮೌಲ್ಯಗಳು, ಕ್ರಿಯೇಟಿವ್ ವ್ಯಾಲ್ಯೂಸ್. ಅಂದ್ರೆ ಜಗತ್ತಿಗೆ ಏನನ್ನಾದರೂ ನೀಡುವ ಮೂಲಕ. ಇದು ಒಂದು ಕಲಾಕೃತಿಯನ್ನ ರಚಿಸುವುದಾಗಿರಬಹುದು, ಒಂದು ವ್ಯಾಪಾರವನ್ನ ಕಟ್ಟುವುದಿರಬಹುದು, ಅಥವಾ ಒಂದು ಕುಟುಂಬವನ್ನ ಪ್ರೀತಿಯಿಂದ ಪೋಷಿಸುವುದೂ ಆಗಿರಬಹುದು. ಇಲ್ಲಿ ಮುಖ್ಯವಾದುದು ಕೆಲಸ ಅಲ್ಲ, ಆ ಕೆಲಸದ ಮೂಲಕ ನಾವು ಮಾಡುವ ಕೊಡುಗೆ ಅಲ್ವಾ? ಕರೆಕ್ಟ್. ಸರಿ. ಎರಡನೆಯ ದಾರಿ ಅನುಭವಾತ್ಮಕ ಮೌಲ್ಯಗಳು, ಎಕ್ಸ್ಪೀರಿಯನ್ಷಿಯಲ್ ವ್ಯಾಲ್ಯೂಸ್. ಅಂದ್ರೆ ಜಗತ್ತಿನಿಂದ ಏನನ್ನಾದರೂ ಸ್ವೀಕರಿಸುವುದು, ಪ್ರಕೃತಿಯ ಸೌಂದರ್ಯ, ಸಂಗೀತ, ಅಥವಾ ಇನ್ನೊಬ್ಬ ವ್ಯಕ್ತಿಯನ್ನು ಪ್ರೀತಿಸುವುದು. ಇಲ್ಲಿ ಪ್ರೀತಿಯ ಬಗ್ಗೆ ಫ್ರಾಂಕಲ್ ಅವರ ಚಿಂತನೆ ಬಹಳ ಬಹಳ ಆಳವಾದದ್ದು. ಅವರ ಪ್ರಕಾರ ಪ್ರೀತಿ ಕೇವಲ ಒಂದು ಭಾವನೆಯಲ್ಲ, ಅದೊಂದು ಕ್ರಿಯೆ. ಓಕೆ. ಅದು ಇನ್ನೊಬ್ಬ ವ್ಯಕ್ತಿಯ ದೈಹಿಕ ಸ್ವರೂಪವನ್ನ ಮೀರಿ ಅವರ ಆಂತರಿಕ ಸತ್ವವನ್ನ, ಅವರ ಆಧ್ಯಾತ್ಮಿಕ ತಿರುಳನ್ನು ಗ್ರಹಿಸುವುದು. ಪ್ರೀತಿ ನಮ್ಮನ್ನು ಕುರುಡರನ್ನಾಗಿಸುವುದಿಲ್ಲ, ಬದಲಾಗಿ ನೋಡುವಂತೆ ಮಾಡುತ್ತದೆ. ನೋಡುವಂತೆ ಮಾಡುತ್ತದೆ ಅಂದ್ರೆ ಇನ್ನೊಬ್ಬ ವ್ಯಕ್ತಿಯಲ್ಲಿರುವ ಸಾಮರ್ಥ್ಯವನ್ನ, ಅವರಲ್ಲಿ ಇನ್ನೂ ಸಾಕಾರಗೊಳ್ಳದ ಸಾಧ್ಯತೆಗಳನ್ನ ನೋಡುವಂತೆ ಮಾಡುತ್ತೆ. ಪ್ರೀತಿಸುವ ವ್ಯಕ್ತಿಯು ಪ್ರೀತಿಸಲ್ಪಡುವ ವ್ಯಕ್ತಿಗೆ ಆ ಸಾಮರ್ಥ್ಯಗಳನ್ನ ಅರಿತುಕೊಳ್ಳಲು ಸಹಾಯ ಮಾಡ್ತಾನೆ. ವಾವ್, ಇದು ಅದ್ಭುತವಾಗಿದೆ. ಈಗ 3ನೇ ಮತ್ತು ಬಹುಶಃ ಅತ್ಯಂತ ಸವಾಲಿನ ಮಾರ್ಗಕ್ಕೆ ಬರೋಣ. ಅದು ಮನೋಭಾವದ ಮೌಲ್ಯಗಳು, ಆಟಿಟ್ಯೂಡಿನಲ್ ವ್ಯಾಲ್ಯೂಸ್. ಹೌದು, ಇದು ಫ್ರಾಂಕಲ್ ಅವರ ಸಂದೇಶದ ತಿರುಳು. ಒಂದು ಪರಿಸ್ಥಿತಿಯನ್ನು ನಾವು ಬದಲಾಯಿಸಲು ಸಾಧ್ಯವಾಗದಿದ್ದಾಗ, ಉದಾಹರಣೆಗೆ ಒಂದು ಗುಣಪಡಿಸಲಾಗದ ಕಾಯಿಲೆ, ಹೌದು, ಅಥವಾ ಪ್ರೀತಿಪಾತ್ರರ ಸಾವು, ಆಗ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುವ ಸವಾಲು ಎದುರಾಗುತ್ತೆ. ನಮ್ಮ ನಿಯಂತ್ರಣದಲ್ಲಿಲ್ಲದ ನೋವಿಗೆ ನಾವು ಯಾವ ಮನೋಭಾವವನ್ನು ತಾಳ್ತೇವೆ ಅನ್ನೋದರಲ್ಲೇ ಅರ್ಥವನ್ನು ಕಂಡುಕೊಳ್ಳೋದು. ಇದನ್ನೊಂದು ಉದಾಹರಣೆ ಮೂಲಕ ವಿವರಿಸಬಹುದಾ? ಖಂಡಿತ. ಈಗ ಒಬ್ರು ಕ್ಯಾನ್ಸರಿಂದ ಬಳಲುತ್ತಿದ್ದಾರೆ ಅಂದ್ಕೊಳ್ಳಿ. ಅವರು ಆ ರೋಗವನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಅದು ಅವರ ನಿಯಂತ್ರಣದಲ್ಲಿಲ್ಲ. ಆದರೆ ಅದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂಬುದು ಅವರ ಕೈಯಲ್ಲಿದೆ. ಹೌದು, ಅವರು ಹತಾಶರಾಗಿ ಕುಸಿದು ಬೀಳಬಹುದು, ಅಥವಾ ತಮ್ಮ ಕುಟುಂಬದೊಂದಿಗೆ ಕಳೆಯುವ ಪ್ರತಿಕ್ಷಣವನ್ನ ಆನಂದಿಸಬಹುದು. ತಮ್ಮ ನೋವನ್ನು ಧೈರ್ಯದಿಂದ ಎದುರಿಸುವ ಮೂಲಕ ಬೇರೆಯವರಿಗೆ ಸ್ಫೂರ್ತಿ ನೀಡಬಹುದು. ನೋವನ್ನು ಒಂದು ಸಾಧನೆಯಾಗಿ ಪರಿವರ್ತಿಸುವುದು ಅಂದ್ರೆ ಇದೆ. ಅದೇ ಫ್ರಾಂಕಲ್ ಇದನ್ನ ದುರಂತ ಆಶಾವಾದ,
ಟ್ರಾಜಿಕ್ ಆಪ್ಟಿಮಿಸಂ ಅಂತ ಕರೀತಾರೆ ಅಲ್ವಾ? ಜೀವನದಲ್ಲಿ ನೋವು, ಅಪರಾಧ ಪ್ರಜ್ಞೆ ಮತ್ತು ಸಾವು ಅಂದ್ರೆ ಟ್ರಾಜಿಕ್ ಟ್ರಯಾಡ್ ಅನಿವಾರ್ಯ. ಆದ್ರೆ ಇವುಗಳ ನಡುವೆಯೂ ಜೀವನಕ್ಕೆ ಹೌದು ಎಂದು ಹೇಳುವ ಸಾಮರ್ಥ್ಯವೇ ದುರಂತ ಆಶಾವಾದ. ಫ್ರಾಂಕಲ್ ಅವರ ಮೌಲ್ಯಗಳ ಶ್ರೇಣಿಯಲ್ಲಿ ಇದಕ್ಕೆ ಅತ್ಯುನ್ನತ ಸ್ಥಾನ. ಯಾಕೆಂದ್ರೆ ನಮ್ಮ ಸೃಜನಶೀಲತೆ ಅಥವಾ ನಮ್ಮ ಅನುಭವಗಳನ್ನ ಯಾರಾದರೂ ನಮ್ಮಿಂದ ಕಸಿದುಕೊಳ್ಳಬಹುದು. ಆದರೆ ನಮ್ಮ ಮನೋಭಾವವನ್ನ ಆರಿಸಿಕೊಳ್ಳುವ ಸ್ವಾತಂತ್ರ್ಯವನ್ನ ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಈ ಮಾತುಗಳನ್ನ ಕೇಳಿದಾಗ ಬಹಳ ಸ್ಫೂರ್ತಿ ಅನ್ಸುತ್ತೆ. ಆದ್ರೆ ಫ್ರಾಂಕಲ್ ಅವರ ಚಿಂತನೆಗಳ ಬಗ್ಗೆ ಕೆಲವು ಗಂಭೀರ ಟೀಕೆಗಳೂ ಇವೆ ಅಲ್ವಾ? ನಾವದನ್ನೂ ನಿಷ್ಪಕ್ಷಪಾತವಾಗಿ ಚರ್ಚಿಸಬೇಕು. ಹೌದು, ಇದು ಬಹಳ ಮುಖ್ಯವಾದ ವಿಷಯ. ನಾವು ನೋಡಿದ ಮೂಲಗಳ ಪ್ರಕಾರ ಕೆಲವು ಸಹವರ್ತಿ ಹೊಲೋಕಾಸ್ಟ್ ಬದುಕುಳಿದವರು ಮತ್ತು ವಿಶ್ಲೇಷಕರು ಫ್ರಾಂಕಲ್ ಅವರ ಸಿದ್ಧಾಂತವನ್ನ ಟೀಕಿಸಿದ್ದಾರೆ. ಅವರ ವಾದವೇನು? ಅವರ ಪ್ರಮುಖವಾದ ಏನಪ್ಪಾ ಅಂದ್ರೆ, ಫ್ರಾಂಕಲ್ ಆಂತರಿಕ ಮನೋಭಾವದ ಮೇಲೆ ಹೆಚ್ಚು ಗಮನ ಹರಿಸುವುದರಿಂದ ಅದು ನಾಜಿಗಳು ಮಾಡಿದ ಅಪರಾಧದ ಗಂಭೀರತೆಯಿಂದ ಗಮನವನ್ನು ಬೇರೆಡೆಗೆ ಸೆಳೆದ ಹಾಗೆ ಆಗುತ್ತೆ ಅಂತ. ಅಂದ್ರೆ ಬಲಿಪಶುವಿನ ಮನಸ್ಥಿತಿಯ ಮೇಲೆ ಗಮನ ಕೇಂದ್ರೀಕರಿಸುವ ಮೂಲಕ ಅಪರಾಧ ಮಾಡಿದವರ ಜವಾಬ್ದಾರಿಯನ್ನ ಕಡಿಮೆ ಮಾಡಿದ ಹಾಗೆ ಆಗುತ್ತೆ ಅನ್ನೋದು ಅವರ ಆಕ್ಷೇಪ. ಹಾಗಾದ್ರೆ ಫ್ರಾಂಕಲ್ ಬಲಿಪಶುಗಳನ್ನೇ ದೂಷಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರಾ? ಕೆಲವು ಟೀಕೆಗಳ ಆ ಧಾಟಿಯಲ್ಲಿವೆ. ಬದುಕುಳಿಯದವರು ಸಾಕಷ್ಟು ಭರವಸೆ ಇಟ್ಕೊಂಡಿರ್ಲಿಲ್ಲ ಅಥವಾ ಅವರ ಮನೋಭಾವ ಸರಿ ಇರಲಿಲ್ಲ ಅಂತ ಫ್ರಾಂಕಲ್ ಸೂಚಿಸಿದ ಹಾಗೆ ಆಗುತ್ತೆ ಅನ್ನೋದು ಒಂದು ಪ್ರಮುಖ ಆಕ್ಷೇಪ. ಇದು ಸೂಕ್ಷ್ಮವಾದ ವಿಷಯ. ಹೌದು, ಇದು ಬದುಕುಳಿಯದವರಿಗೆ ಮಾಡುವ ಅಗೌರವ ಅಂತ ಕೆಲವರು ಭಾವಿಸ್ತಾರೆ. ಅಷ್ಟೇ ಅಲ್ಲ, ಕ್ಯಾಂಪ್ನ ಗೇಟಿನ ಮೇಲೆ ಕೆಲಸವೇ ಮುಕ್ತಿ ಅಂತ ಬರೆದಿದ್ದ ನಾಜಿಗಳ ಘೋಷಣೆಯ ಹಾಗೆ ಫ್ರಾಂಕಲ್ ಕೂಡ ಕ್ಯಾಂಪ್ನೊಳಗೆ ಅರ್ಥವನ್ನ ಕಂಡುಕೊಳ್ಳಬಹುದು ಅಂತ ಹೇಳೋದು ಆ ಸಿದ್ಧಾಂತವನ್ನೇ ಪ್ರತಿಧ್ವನಿಸುತ್ತೆ ಅಂತಾನೂ ಕೆಲವರು ವಾದಿಸ್ತಾರೆ. ಇದು ಬಹಳ ಗಂಭೀರವಾದ ಆರೋಪ. ಇದಕ್ಕೆ ಪ್ರತ್ಯುತ್ತರವೇನು? ಇದಕ್ಕೆ 2 ಪ್ರಮುಖ ಪ್ರತ್ಯುತ್ತರಗಳಿವೆ. ಮೊದಲನೇದಾಗಿ, ಫ್ರಾಂಕಲ್ ಅವರ ಉದ್ದೇಶ ಬಲಿಪಶುಗಳನ್ನ ದೂಷಿಸುವುದಾಗಿರಲಿಲ್ಲ. ಅವರ ಗಮನ ಕೇವಲ ಕೈದಿಗಳ ನಿಯಂತ್ರಣದಲ್ಲಿದ್ದ ಏಕೈಕ ವಿಷಯದ ಮೇಲೆ, ಅಂದ್ರೆ ಅವರ ಆಂತರಿಕ ಪ್ರತಿಕ್ರಿಯೆ. ಹೌದು, ಅದರ ಮೇಲೆ ಮಾತ್ರ ಇತ್ತು. ಅದು ಒಂದು ಪ್ರಾಯೋಗಿಕ ಬದುಕುಳಿಯುವ ತಂತ್ರವಾಗಿತ್ತು, ನೈತಿಕ ತೀರ್ಪಾಗಿರಲಿಲ್ಲ. ಮತ್ತು ಎರಡನೇ ಮತ್ತು ಅತ್ಯಂತ ಪ್ರಮುಖ ಅಂಶ ಏನೆಂದರೆ, ಈ ಆಲೋಚನೆಗಳನ್ನ ಅವರು ಕ್ಯಾಂಪ್ನಲ್ಲಿ ರೂಪಿಸಲಿಲ್ಲ. ಅವರು ಕ್ಯಾಂಪ್ಗೆ ಹೋಗುವ ಮೊದಲೇ ತಮ್ಮ ಡಾಕ್ಟರ್ ಆ್ಯಂಡ್ ದ ಸೋಲ್ ಅನ್ನೋ ಪುಸ್ತಕದ ಹಸ್ತಪ್ರತಿಯಲ್ಲಿ ಲೋಗೋಥೆರಪಿಯ ಮೂಲ ಸಿದ್ಧಾಂತಗಳನ್ನು ಬರೆದಿದ್ರು. ಹಾಗಾ? ಹೌದು, ವಾಸ್ತವವಾಗಿ ಆ ತತ್ವಶಾಸ್ತ್ರವೇ ಅವರಿಗೆ ಆ ನರಕದಲ್ಲಿ ಬದುಕುಳಿಯುವ ಸಹಾಯ ಮಾಡಿತು. ಅವರು ತಮ್ಮ ಸಿದ್ಧಾಂತವನ್ನ ಅಲ್ಲಿ ಪರೀಕ್ಷೆಗೆ ಒಳಪಡಿಸಿದರೆ ಹೊರತು ಅಲ್ಲಿ ಅದನ್ನ ಸೃಷ್ಟಿಸಲಿಲ್ಲ. ಇದು ಬಹಳ ಮುಖ್ಯವಾದ ವ್ಯತ್ಯಾಸ. ಹಾಗಾದ್ರೆ ಒಟ್ಟಾರೆಯಾಗಿ ಫ್ರಾಂಕಲ್ ಅವರ ಚಿಂತನೆಗಳಿಂದ ನಾವು ಕಲಿಬೇಕಾದ ಮುಖ್ಯ ಪಾಠಗಳೇನು? ಒಂದೆಡೆ ಜೀವನಕ್ಕೆ ಒಂದು ಅರ್ಥವನ್ನ ಹುಡುಕಿಕೊಳ್ಳುವ ಬಯಕೆ ನಮ್ಮೆಲ್ಲರ ಮೂಲಭೂತ ಪ್ರೇರಣೆ. ಇನ್ನೊಂದೆಡೆ ಆ ಅರ್ಥವನ್ನ ನಾವು ಸೃಷ್ಟಿ, ಪ್ರೀತಿ ಮತ್ತು ಅನಿವಾರ್ಯ ನೋವನ್ನು ಎದುರಿಸುವ ನಮ್ಮ ಮನೋಭಾವದ ಮೂಲಕ ಕಂಡುಕೊಳ್ಳಬಹುದು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ, ಯಾವುದೇ ಪರಿಸ್ಥಿತಿಯಲ್ಲೂ ನಮ್ಮ ಮನೋಭಾವವನ್ನು ಆರಿಸಿಕೊಳ್ಳುವ ಸ್ವಾತಂತ್ರ್ಯ ನಮ್ಮಲ್ಲಿದೆ. ಫ್ರಾಂಕಲ್ ಅವರ ಕೆಲಸ ಕೇವಲ ವಿಪರೀತ ಸಂದರ್ಭಗಳನ್ನ ಎದುರಿಸೋದ್ರ ಬಗ್ಗೆ ಅಲ್ಲ ಅನ್ಸುತ್ತೆ. ಇದು ಯಾವುದೇ ಪರಿಸ್ಥಿತಿಯಲ್ಲಿ ಒಂದು ಚೆನ್ನಾಗಿ ಬದುಕಿದ ಜೀವನವನ್ನ ಅ ಲೈಫ್ ವೆಲ್ ಲಿವ್ಡ್ ನಡೆಸುವುದು ಹೇಗೆ ಅನ್ನೋದ್ರ ಬಗ್ಗೆ. ಖಂಡಿತ. ಇದೊಂದು ರೀತಿಯಲ್ಲಿ ಮನೋವಿಜ್ಞಾನದ ಮರುಮಾನವೀಕರಣ, ರೀಹ್ಯೂಮನೈಸೇಷನ್. ಅವರು ಮನೋವಿಜ್ಞಾನವನ್ನ ಕೇವಲ ರೋಗಗಳನ್ನ ಸರಿಪಡಿಸುವ ತಂತ್ರವಾಗಿ ನೋಡ್ಲಿಲ್ಲ. ಬದಲಿಗೆ ಮಾನವನ ಆತ್ಮದ ಆಳವನ್ನು ಮುಟ್ಟುವ, ಅವನ ಅಸ್ತಿತ್ವದ ಪ್ರಶ್ನೆಗಳಿಗೆ ಉತ್ತರಿಸುವ ಸಾಧನವಾಗಿ ನೋಡಿದ್ರು. ಅದುವೇ ಅವರ ದೊಡ್ಡ ಕೊಡುಗೆ. ಈ ಚರ್ಚೆಯನ್ನ ಒಂದು ಅಂತಿಮ ಆಲೋಚನೆಯೊಂದಿಗೆ ಮುಗಿಸೋಣ. ಫ್ರಾಂಕಲ್ ಒಮ್ಮೆ ಹೀಗೆ ಹೇಳಿದ್ರು, ಅಮೆರಿಕದ ಪೂರ್ವ ಕರಾವಳಿಯಲ್ಲಿರುವ ಸ್ವಾತಂತ್ರ್ಯದ ಪ್ರತಿಮೆಗೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ಹೌದು, ಅದಕ್ಕೆ ಪೂರಕವಾಗಿ ಪಶ್ಚಿಮ ಕರಾವಳಿಯಲ್ಲಿ ಒಂದು ಜವಾಬ್ದಾರಿಯ ಪ್ರತಿಮೆ, ಸ್ಟ್ಯಾಚ್ಯೂ ಆಫ್ ರೆಸ್ಪಾನ್ಸಿಬಿಲಿಟಿ ಇರಬೇಕು. ವಾವ್! ಸ್ವಾತಂತ್ರ್ಯವು ಜವಾಬ್ದಾರಿ ಇಲ್ಲದೆ ಅಧೋಗತಿಗೆ ಇಳಿಯುತ್ತೆ ಅನ್ನೋದು ಅವರ ನಂಬಿಕೆಯಾಗಿತ್ತು. ಒಬ್ಬ ವ್ಯಕ್ತಿ ಅಥವಾ ಒಂದು ಸಮಾಜ ತಮ್ಮ ದೈನಂದಿನ ಅರ್ಥದ ಹುಡುಕಾಟದಲ್ಲಿ ಈ ಸ್ವಾತಂತ್ರ್ಯ ಮತ್ತು ಜವಾಬ್ದಾರಿಯನ್ನ ಸಮಾನವಾಗಿ ಸಮತೋಲನಗೊಳಿಸುವುದು ಅಂದ್ರೆ ಹೇಗಿರಬಹುದು? ಇದು ಯೋಚಿಸಬೇಕಾದ ವಿಷಯ.